ಯಲಬುರ್ಗಾ ತಾಲೂಕಿನ ಗೆದಿಗೇರಿ ಗ್ರಾಮದಲ್ಲಿ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಜರುಗಿದೆ. ಗ್ರಾಮದ ವಿದ್ಯಾಭಾರತಿ ಶಿಕ್ಷಣ ಸಂಸ್ಥೆಯ ಎಕ್ಸ್ಪರ್ಟ್ ಇಂಗ್ಲಿಷ್ ಮೀಡಿಯಂ ರೆಸಿಡೆನ್ಸಿ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಬೇಸಿಗೆ ತರಬೇತಿ ಶಿಬಿರದ ಮುಕ್ತಾಯ ಸಮಾರಂಭದಲ್ಲಿ ಶ್ರೀಧರ ಮುರುಡಿ ಹಿರೇಮಠದ ಪೀಠಾಧಿಪತಿಗಳಾದ ಶ್ರೀ ಬಸವಲಿಂಗೇಶ್ವರ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಿ ಪಾಲಕರಿಗೆ ಅತ್ಯಮೂಲ್ಯ ಸಲಹೆಗಳನ್ನು ನೀಡಿದ್ದಾರೆ. ಸಮಾಜದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕಾದರೆ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣ ಅತ್ಯಂತ ಅಗತ್ಯ ಎಂದ ಅವರು, ಪಾಲಕರು ಮಕ್ಕಳಿಗೆ ಕೇವಲ ಹಣದ ಆಸ್ತಿ ಮಾಡುವುದಕ್ಕಿಂತ ಹೆಚ್ಚಾಗಿ ಮಕ್ಕಳನ್ನೇ ದೇಶದ ಸಂಸ್ಕಾರಯುತ ಉತ್ತಮ ಆಸ್ತಿಯನ್ನಾಗಿ ರೂಪಿಸಬೇಕು ಎಂದು ಹೇಳಿದ್ದಾರೆ. ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಲಿ ಎನ್ನುವ ದೂರದೃಷ್ಟಿಯಿಂದ ಈ ಸಂಸ್ಥೆ ಆರಂಭವಾಗಿರುವುದು ಶ್ಲಾಘನೀಯ ಎಂದು ಹೇಳಿದ್ದಾರೆ. ಇದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಯಾದಗಿರಿ ಜಿಲ್ಲಾ ಕೃಷಿ ಇಲಾಖೆ ಉಪನಿರ್ದೇಶಕರಾದ ಹಂಪಣ್ಣ ನಾಯಕ್ ಅವರು ಮಾತನಾಡಿ, ವಿದ್ಯಾಭಾರತಿ ಶಿಕ್ಷಣ ಸಂಸ್ಥೆಯು ಗ್ರಾಮೀಣ ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸುವಲ್ಲಿ ನಿರಂತರವಾಗಿ ಶ್ರಮಿಸುತ್ತಿದೆ ಎಂದು ಹೇಳಿದ್ದಾರೆ. ಇನ್ನು ಪಾಲಕರು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ಮಕ್ಕಳನ್ನು ಸ್ವಾವಲಂಬಿಗಳನ್ನಾಗಿ ಮಾಡಬೇಕೆಂದು ಅವರು ಕರೆ ನೀಡಿದರು. ಈ ಒಂದು ಸಂಸ್ಥೆಯ ಎಲ್ಲ ಶಿಕ್ಷಕರಾಗಿರ್ಬೋದು, ಏನಪ್ಪ ಅಂತಂದರೆ ಮಕ್ಕಳ ಅಭಿವೃದ್ಧಿ ನನ್ನ ಅಭಿವೃದ್ಧಿ ಅನ್ನುವಂಥ ಭಾವನೆ ಇಟ್ಟುಕೊಂಡು ಯಥಾ ರಾಜ್ಯ ತಥಾ ಪ್ರಜೆ ಈ ಸಂಸ್ಥೆಯನ್ನು ಕಟ್ಟಿದಂಥವ್ರು ಇರ್ಬೋದು, ಆ ಸಂಸ್ಥೆಯಲ್ಲಿ ವಿದ್ಯೆಯನ್ನು ಹೇಳ್ಕೊಂಥ ಶಿಕ್ಷಕರಿರ್ಬೋದು, ಪ್ರತಿಯೊಬ್ಬರು ಕೂಡ ಏನಪ್ಪ ಅಂತಂದ್ರೆ ನಿಸ್ವಾರ್ಥ ಭಾವನೆಯಿಂದ ಏನಪ್ಪ ಅಂತಂದ್ರೆ ಈ ವಿದ್ಯೆಯನ್ನು ಕಲಿಸಬೇಕು ಅನ್ನುವಂಥ ಭಾವನೆ ಇಟ್ಕೊಂಡು ಇಲ್ಲಿ ವಿದ್ಯಾಸಂಸ್ಥೆಯನ್ನು ಕಟ್ಟಿದಂಥವ್ರು. ಈ ವಿದ್ಯಾಸಂಸ್ಥೆ ಮುಂದೊಂದು ದಿನಗಳೇನಪ್ಪ ಅಂತಂದ್ರೆ ಈ ನಮ್ಮ ಕರ್ನಾಟಕದಲ್ಲಿ ಏನಪ್ಪ ಅಂತಂದರೆ ಏನು ನಾವು ಗೌರ್ಮೆಂಟ್ ಅಂತಂದು ಹೇಳ್ತೀವಿ, ದೊಡ್ಡ ದೊಡ್ಡ ಸಂಸ್ಥೆಗಳ ಹೆಸರು ಹೇಳ್ತೀವಲ್ಲ, ಅದರಿಂದ ಎರಡು ಹೆಜ್ಜೆ ಮುಂದೆ ಅಲ್ಲಿ ಸಾಗುವಂಥ ಸ್ಥಿತಿಯನ್ನು ಹೊಂದುವಂಥ ಈ ನಮ್ಮ ಎಕ್ಸ್ಪರ್ಟ್ ವಿದ್ಯಾಸಂಸ್ಥೆ ಬೆಳೆದೈತಿ ಅನ್ನುವಂಥದ್ದು ಭರವಸೆ ಇದೈತಿ. ರೈತ ಏನಪ್ಪ ಅಂತಂದ್ರೆ ಬಿತ್ತಿದ್ದಂದ್ರೆ 7 ದಿವಸಕ್ಕೆ 8 ದಿವಸಕ್ಕೆ ಹೋಗಿ ನೋಡ್ತಾನೆ ಪೀಕ್. ಆ ಪೀಕ್ ಫಸಲು ಬೆಳೆ ಸಿರಿ ಮೊಳಕೆಯಲ್ಲಿ ನೋಡುವಂಥದ್ದು. ನಾವು 8 ದಿವಸಕ್ಕೆ 10 ದಿವಸಕ್ಕೆ ಏನಪ್ಪ ಅಂತಂದ್ರೆ ಮೊಳಕೆ ಮಾಡೋದು ಕಾಣ್ತದಿಲ್ಲ, ಭೂಮಿ ಹೊರಗೆ ಕಾಣ್ತತಿಲ್ಲ. ಕಂಡಾಗ ಅದು ನೋಡಿ ಖುಷಿ ಪಡ್ತಾನೆ, ಆ ಲೆಕ್ಕಾಚಾರ ಮಾಡ್ತಾನೆ. ಆ ಪೀಕ್ ಹೆಂಗೆ ಬರೋದು, ಎಷ್ಟು ಬರ್ತೇನೋ ಅಂತದ್ದನ್ನು ಲೆಕ್ಕಾಚಾರ ಮಾಡ್ತಾನೆ. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಈ ಸಂಸ್ಥೆ ನೋಡೋದು ಪ್ರಗತಿ ಅಂತ ನೋಡೋದಾದರೆ ಒಂದು ವರ್ಷಕ್ಕಿಂತ ವರ್ಷ ಏನಪ್ಪ ಅಂತಂದ್ರೆ ಒಂದು ಅಧ್ಯಯನದಲ್ಲಿ ಇರ್ಬೋದು, ವಿದ್ಯಾರ್ಥಿಗಳೇನಪ್ಪ ಅಂತಂದ್ರೆ ಉನ್ನತ ಸ್ಥಾನವನ್ನು ಅಲಂಕರಿಸೋದಿರ್ಬೋದು, ವಿದ್ಯಾಭ್ಯಾಸ ವ್ಯಾಸಂಗವನ್ನು ಮುಂದಿನ ವ್ಯಾಸಂಗಕ್ಕೆ ಹೋಗುವಂಥ ವಿದ್ಯಾರ್ಥಿಗಳು